ಜಮಾಬಂದಿಯನ್ನು ಇಟ್ಕೊಂಡು ಮಾಡಿದ್ದೀವಿ. ಈಗ ಜಮಾಬಂದಿಗೆ ಸಂಬಂಧಪಟ್ಟಂತೆ ಏನು ಹೇಳೋದು ಅಂತ ಹೇಳಿದ್ರೆ, ಎಲ್ಲ ಇಲಾಖೆಗಳು ಯಾವುದು ನಮ್ಮ ತಾಲೂಕ್ ಪಂಚಾಯಿತಿ ಅಂಡರ್ ಯಾವುದ್ಯಾವುದು ಫಲಾನುಭವಿ ಅಂದರೆ ಬೆನಿಫಿಟ್ಸ್ ತಗೋತಾ ಇದ್ದಾರೆ, ಎಲ್ಲ ಇಲಾಖೆಗಳನ್ನ ಕರೆದು ಅವರು ಈ ಕಳೆದ ಸಾಲಿನಲ್ಲಿ 24 ಮತ್ತು 25ನೇ ಸಾಲಿನಲ್ಲಿ ಏನೇನು ಅವರಿಗೆ ಆ್ಯಕ್ಷನ್ ಪ್ಲಾನ್ ಇತ್ತು, ಏನು ಖರ್ಚು ಮಾಡಿದ್ದಾರೆ, ಏನು ಜಮೆ ಆಗಿದೆ, ಉಳಿತಾಯ ಆಗಿದೆ, ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು 1 ತಿಂಗಳು ಮುಂಚಿತವಾಗಿಯೇ ನಾವು ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಈ ದಿನ ಇಟ್ಕೊಂಡಿರೋದ್ರ ಬಗ್ಗೆ ಸಾರ್ವಜನಿಕರು ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ಅಥವಾ ಯಾವುದೇ ರೀತಿಯ ಕಾಮಗಾರಿ ಕುರಿತು ಆಗ್ಬೋದು ಮಾಹಿತಿ ಪಡಿಬೋದು, ಅಥವಾ ಅವರ ಅಬ್ಜೆಕ್ಷನ್ಸ್ ಆಕ್ಷೇಪಣೆಗಳು ಏನಿದ್ರು ನಾವು ಸ್ವೀಕರಿಸ್ತೀವಿ ಮತ್ತು ಪರಿಶೀಲನೆ ಮಾಡ್ತೀವಿ. ಅವರ ರಿಕ್ವೈರ್ಮೆಂಟ್ ಅನ್ವಯ ಅಂದರೆ ಅವ್ರ ಬೇಡಿಕೆ ಇದ್ದರೆ ಯಾವುದಾದ್ರೂ ಸ್ಥಳ ಭೇಟಿಗೂ ಕ್ಷೇತ್ರ ಭೇಟಿಗೂ ನಾವು ಸಿದ್ಧ ಇದ್ದೀವಿ. ಸೊ ಆ ಥರ ಇದ್ದರೆ ಯಾವುದಾದ್ರೂ ಸಲ್ಲಿಸ್ಬೋದು. ಇದು ಜಮಾಬಂದಿಗೆ ಉದ್ದೇಶ ಮತ್ತು ನಾವು ಕೈಗೊಂಡಿರೋದು. ಅದೇ ಅನ್ವಯ ಈ ದಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಮಾಹಿತಿಯಲ್ಲೂ ಸಹ ಒದಗಿಸಿದ್ದಾರೆ. ಈ ಅನ್ವಯ ನಮ್ಮ ಸಾರ್ವಜನಿಕರಲ್ಲೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಅವರ ಕಚೇರಿಯಲ್ಲಿದ್ದಾರೆ. ಮತ್ತು ಕೆಲವೊಂದು ಆಫೀಸರ್ಸ್ ಏನಿದ್ದಾರೆ ಅವರು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಇದು ಜಮಾಬಂದಿಯನ್ನು. ಹೇಳೋದಿಷ್ಟೇ, ಅವರಿಗೆ ನಮ್ಮ ಸರ್ಕಾರದ ಪ್ರೊಸೀಜರ್ ಅನ್ವಯ ಏನು ಇದಾಗಬೇಕು ಆಗುತ್ತೆ. ಬಟ್ ಆದರೆ ಎಲ್ಲರೂ ಇದೊಂದು ಅವಕಾಶ, ನಾವು ಏನು 1 ವರ್ಷದಲ್ಲಿ ಕೆಲಸ ಮಾಡಿರ್ತೀವಿ ಅದನ್ನು ನಾವು ಜನತೆಗೆ ಸಾರ್ವಜನಿಕರಿಗೆ ಹೇಗೆ ಮುಟ್ಸೋಗ್ತೀವಿ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರೋದೇ ನಮ್ಮ ಕೆಲಸ ಅನ್ನೋದು ಹೇಳ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಸೊ ಇದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಸರ್ಕಾರಕ್ಕಾಗಲಿ ಯಾವುದೇ ತಾಲೂಕಿಗಾಗಲಿ ಜಿಲ್ಲೆಗಾಗಲಿ ಯಾವುದೇ ಆಕ್ಷೇಪಣೆ ಬರೋದಿಲ್ಲ. ಸೊ ಅದರಲ್ಲಿ ನಾವು ಇದು ಜಸ್ಟ್ ಲೈಕ್ ಏನೀಗ ಸೋಷಿಯಲ್ ಆಡಿಟ್ ಮಾಡ್ತೀವಿ, ಅದೇ ಥರದಲ್ಲಿ ಇದನ್ನು ತಗೊಂಡು ನಾವು ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅನ್ನೋದೇ ಇದರದ್ದು ಮುಖ್ಯ ಉದ್ದೇಶ. ನಾವು ಈ ದಿನ ಕೈಗೊಂಡು ಇದನ್ನು ಮುಗಿಸ್ಕೊಟ್ಟಿದ್ದೀವಿ. ಇಲ್ಲ, ಅವರೇನೋ ಕಾರಣ ಹೇಳ್ತಾ ಇದ್ದಾರೆ, ಅದೇನು ಕಾರಣ ಕೊಡ್ತಾರೆ ಕೊಡಲಿ, ಲೆಟ್ ದೆಮ್ ಗಿವ್ ಇನ್ ರೈಟಿಂಗ್, ನಾವು ಕೊಡ್ತೇವೆ.